ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕ್ರಿಕೆಟ್ ಅಪ್ ಚಾನೆಲ್ಗೆ. ಇವತ್ತು ಯಾವ ಶಾಟ್ ಬಗ್ಗೆ ಹೇಳ್ಕೊಡಕ್ ಹೋಗ್ತಿದ್ದೀನಿ ಅಂದ್ರೆ ಕಟ್ ಶಾಟ್. ಸೊ ಅದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಆದಷ್ಟು ನನ್ನ ಬ್ಲಾಗ್ಸು ವಿಡಿಯೋಸ್ನೆಲ್ಲ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಏನೇನು ಹೇಳ್ಕೊಡ್ತೀನಿ ಅದನ್ನೆಲ್ಲ ತಿಳ್ಕೊಬೇಕು ಅಂದ್ರೆ ಕೊನೆವರೆಗೂ ವಿಡಿಯೋ ನೋಡಿ. ಕಟ್ ಶಾಟ್ ಕಲಿಯೋದು ತುಂಬಾ ಈಸಿ, ಬಟ್ ಅದನ್ನ ಇಂಪ್ರೂವ್ ಮಾಡ್ಕೊಂಡು ಮಾಸ್ಟರ್ ಆಗಬೇಕು, ಚೆನ್ನಾಗಿ ಆಡಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇನ್ನೊಂದು ಹೇಳ್ತಾರೆ, ಕಟ್ ಶಾಟು ಆಪೋಸಿಟ್ ಶಾಟ್ ಆಫ್ ಫುಲ್ ಶಾಟ್ ಅಂತ, ಸರಿನಾ? ಸೊ ನಾವ್ ಇವಾಗ ಈ ವಿಡಿಯೋದಲ್ಲಿ ಬೇಸಿಕ್ ಪ್ರಿನ್ಸಿಪಲ್ ಮತ್ತೆ ಟೆಕ್ನಿಕ್ ಟು ಪ್ಲೇ ಅ ಕಟ್ ಶಾಟ್ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಸೊ ನೀವು ಕೊನೆವರೆಗೂ ವಿಡಿಯೋ ನೋಡೋದು ಮರಿಬೇಡಿ. ಎಲ್ಲಾ ವಿಡಿಯೋದಲ್ಲಿ ಹೇಳ್ದಂಗೆ ಬ್ಯಾಟಿಂಗ್ ಸ್ಟ್ಯಾನ್ಸ್ ಪ್ರಾಪರ್ ಬ್ಯಾಟಿಂಗ್ ಸ್ಟ್ಯಾನ್ಸ್ ಇರಬೇಕು, ಫಾಲ್ ಆಗಬಾರ್ದು, ಸರಿನಾ? ಇದು ಬೇಸಿಕ್. ಅದ್ರ ಜೊತೆ ಲೈನ್ ಅಂಡ್ ಲೆಂತ್, ಲೈನ್ ಯಾವ ಲೈನು ಯಾವ ಲೆಂತ್, ನೀವು ಎಷ್ಟೇ ಸ್ಕಿಲ್ಫುಲ್ ಆಗಿ ಎಷ್ಟೇ ಟೆಕ್ನಿಕ್ ಇದ್ರು ನೀವು ಲೈನ್ ಅಂಡ್ ಲೆಂತ್ ಕರೆಕ್ಟ್ ಆಗಿ ಪಿಕ್ ಮಾಡ್ಲಿಲ್ಲ, ಬ್ಯಾಟಿಂಗ್ ಸ್ಟ್ಯಾನ್ಸ್ ಪ್ರಾಪರ್ ಆಗಿಲ್ಲ ಅಂದ್ರೆ ನೀವು ಫ್ಲಾಪ್ ಆಗ್ತೀರಾ, ನೀವು ಶಾರ್ಟ್ ನ ಎಕ್ಸಿಕ್ಯೂಟ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ನಾನು ಹೇಳೋದು, ಎವ್ರಿ ಟೈಮು ಬೇಸಿಕ್ ಪ್ರಾಪರ್ ಆಗಿ ಇಟ್ಕೊಳ್ಳಿ. ಬೇಸಿಕ್ಸ್ ನೀವು ಪ್ರಾಪರ್ ಆಗಿರ್ಬೇಕು. ನಾರ್ಮಲ್ ಆಗಿ ಬ್ಯಾಟಿಂಗ್ ಸೆಟಪ್ಸ್, ಬ್ಯಾಟಿಂಗ್ ಸ್ಟ್ಯಾನ್ಸ್, ಸಾಲಿಡ್ ಬ್ಯಾಟಿಂಗ್ ಸ್ಟ್ಯಾನ್ಸ್ ಇರ್ಲಿ, ಲೈನ್ ಅಂಡ್ ಲೆಂತ್ ನ ಪ್ರಾಪರ್ ಆಗಿ ಪಿಕ್ ಮಾಡಿ. ಸೊ ನೀವು ಕಟ್ ಶಾಟ್ ಆಡ್ಬೇಕಾದ್ರೆ ಯಾವ ಲೈನ್ ಅಂಡ್ ಲೆಂತ್ ನ ಪಿಕ್ ಮಾಡಬೇಕು, ಯಾವ ಲೈನ್ ಅಲ್ಲಿ ಬಂದ್ರೆ ಕಟ್ ಶಾಟ್ ಆಡ್ಬೇಕು, ಯಾವ ಲೆಂತ್ ಅಲ್ಲಿ ಬಿಡ್ಬೇಕು, ಯಾವ ಲೈನು ಮತ್ತೆ ಯಾವ ಲೆಂತ್ ಅಲ್ಲಿದ್ರೆ ನೀವು ಕಟ್ ಶಾಟ್ ಆಡ್ಬೋದು. ಸೊ ನಾನು ಹೇಳ್ತೀನಿ, ಲೈನ್ ಯಾವ ಲೈನ್ ಅಲ್ಲಿ ಇರ್ಬೇಕು ಅಂದ್ರೆ ಔಟ್ಸೈಡ್ ಆಫ್ ಸ್ಟಂಪ್. ಔಟ್ಸೈಡ್ ಅಂದ್ರೆ 5th to 6th ಸ್ಟಂಪ್ಸ್ ಅಲ್ಲಿ ಇದ್ದಾಗ ಮಾತ್ರ ನೀವು ಕಟ್ ಶಾಟ್ ಆಡ್ಬೋದು, ಸರಿನಾ? ಅದೇ ನೀವು ಆಫ್ ಸ್ಟಿಕ್ ಇಂದ 4 ಸ್ಟಿಕ್ ಅಲ್ಲಿ ಇದ್ರೆ ಕಟ್ ಶಾಟ್ ಆಡಕ್ ಆಗಲ್ಲ, ತುಂಬಾ ಕ್ಲೋಸ್ ಆಗಿರುತ್ತೆ, ತುಂಬಾ ಅವೇ ಇತ್ತು, ನಿಮ್ ಬಾಡಿಗಿಂತ ಅವೇ ಇದೆ ಅಂದಾಗ ನೀವು ಆ ಲೈನ್ ಅಲ್ಲಿ ಇರೋ ಬಾಲ್ ನ ಕಟ್ ಶಾಟ್ ಆಡ್ಬೋದು. ಲೆಂತ್ ಯಾವುದು? ಸೇಮ್ ಫುಲ್ ಶಾಟ್ ಗೆ ಯಾವ ಲೆಂತ್ ಅಲ್ಲಿ ಬಾಲ್ ಬರುತ್ತೋ, ಬಾಡಿ ಲೈನ್ ಅಲ್ಲಿ ಬರ್ದೇನೆ ಆಚೆ ಹೋಗುತ್ತೋ ಅದೇ ಲೆಂತ್ ಅಂದ್ರೆ ಮಧ್ಯ ಅರ್ಧಕ್ಕಾಗ್ದಾಗ, ಸೆಂಟರ್ ಆಫ್ ದ ಪಿಚ್ ಆದಾಗ ಆ ಲೆಂತ್ ಅಲ್ಲಿ ಬಾಲ್ ಬಂದು 4th to 5th ಸ್ಟಿಕ್, ಅಂದ್ರೆ ತುಂಬಾ ಆಚೆ ಇದ್ದಾಗ ನೀವು ಆ ಶಾಟ್ ಹೋಗ್ಬೋದು. ಕಟ್ ಶಾಟ್ ಅಂತ ಫಿಕ್ಸ್ ಆಗ್ಬೋದು. ನೆಕ್ಸ್ಟ್ ಥಿಂಗ್, ಕಟ್ ಶಾಟ್ ಅಂದ್ರೆ ಬ್ಯಾಕ್ ಫುಟ್ ಅಲ್ಲಿ ಹೋಗಿ ಕ್ರಾಸ್ ಬ್ಯಾಟ್ ಅಲ್ಲಿ ಆಡಿದ್ರೆ ಕಟ್ ಶಾಟ್ ಅನ್ನೋದು. ಸೊ ಅದೇ ರೀತಿ ನಿಮ್ ಬಾಡಿ ವೆಯ್ಟ್, ನೀವು ಕಟ್ ಶಾಟ್ ಆಡ್ಬೇಕಾದ್ರೆ ನಿಮ್ ಬಾಡಿ ವೆಯ್ಟ್ ಎಲ್ಲ ಬ್ಯಾಕ್ ಫುಟ್ ಗೆ ಟ್ರಾನ್ಸ್ಫರ್ ಆಗ್ಬೇಕು. ಆಮೇಲೆ ಜೊತೆಲಿ ಬಾಲ್ ಹತ್ರ ನಿಮ್ ಬಾಡಿ ಲೀನ್ ಆಗ್ಬೇಕು, ಟುವರ್ಡ್ಸ್ ದ ಬಾಲ್ ಹೋಗ್ಬೇಕು, ನೀವು ಬಾಲ್ ಹತ್ರ ಹೋಗ್ಬೇಕು, ಬಾಲ್ ನೋಡಿ ಬಾಲ್ ಹೊಡಿಬೇಕು, ನಾಟ್ ಅವೇ ಫ್ರಮ್ ದ ಬಾಲ್ ಅವೇ ಇರಬಾರ್ದು, ಟುವರ್ಡ್ಸ್ ಇರ್ಬೇಕು. ಅವೇ ಇದ್ದಾಗ ಏನಾಗುತ್ತೆ, ಓಪನ್ ಆಗುತ್ತೆ ಬ್ಲೇಡು, ಕ್ಯಾಚ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಬಾಲ್ ಟುವರ್ಡ್ಸ್ ಇದ್ದಾಗ ಕರೆಕ್ಟ್ ಆಗಿ ಮಿಡಲ್ ಮಾಡ್ತೀರಾ. ಸೊ ನೆಕ್ಸ್ಟ್ ಥಿಂಗು, ಆರ್ಮ್ ಎಕ್ಸ್ಟೆನ್ಷನ್. ಆರ್ಮ್ ಎಷ್ಟು ಎಕ್ಸ್ಟೆಂಡ್ ಆಗಬೇಕು, ಎಷ್ಟು ಕಮ್ಮಿ ಇರಬೇಕು, ಎಷ್ಟು ಜಾಸ್ತಿ ಇರಬೇಕು ಅಂತ ಹೇಳ್ತೀನಿ. ನೀವು ಕಟ್ ಶಾಟ್ ನ ಜಡ್ಜ್ ಮಾಡಿದಾಗ ಆದಷ್ಟು ಅದು 5th ಇಂದ 6th ಸ್ಟಿಕ್ ಅಲ್ಲಿ ಇರುತ್ತೆ. ಸೊ ನೀವು ಆರ್ಮ್ ಎಕ್ಸ್ಟೆಂಡ್ ಮಾಡ್ಲಿಲ್ಲ ಅಂದ್ರೆ ಬಾಲ್ ಸಿಗಲ್ಲ. ನೀವ್ ಹೆಂಗೆ ಬಾಲ್ ರೀಚ್ ಕಾಲಿಟ್ಟಿ ಬ್ಯಾಕ್ ಫುಟ್ ಅಲ್ಲಿ ಹೋಗ್ತಿರೋ ಅದ್ರ ಜೊತೆ ಆರ್ಮ್ ಕರೆಕ್ಟ್ ಆಗಿರ್ಬೇಕು, ಆರ್ಮ್ ಫುಲ್ ಎಕ್ಸ್ಟೆಂಡ್ ಆಗಿ ಫ್ರೀ ಆಗಿ ಬಿಡ್ಬೇಕು. ಅವಾಗ್ಲೇ ತುಂಬಾ ಹತ್ರ ಇದ್ದಾಗ ಓಕೆ, ಆರ್ಮ್ ಒಂದ್ ಸ್ವಲ್ಪನೇ ಇಷ್ಟೇ ಬರ್ಲಿ, ಹತ್ರ ಇದ್ದಾಗ್ಲೂ ಅಷ್ಟೇ ಬ್ಯಾಕ್ ಫುಟ್ ಹೋಗ್ಬೇಡಿ, ಬಟ್ ನಾರ್ಮಲ್ ನಿಂತ್ಕೊಂಡೆ ಆರ್ಮ್ ಎಕ್ಸ್ಟೆಂಡ್ ಮಾಡೋದು ಪ್ರಾಪರ್. ಇದು ಆರ್ಮ್ ಎಕ್ಸ್ಟೆಂಡ್ ಮಾಡಿ ಫ್ರೀ ಆಗಿ ಆರ್ಮ್ ನ ಬಿಡ್ಬೇಕು. ಇದ್ರ ಜೊತೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಬ್ಲೇಡ್ ತುಂಬಾ ಕ್ಲೋಸ್ ಇರುತ್ತಾ, ತುಂಬಾ ಓಪನ್ ಇರುತ್ತಾ, ಅದು ಡೌಟ್ ಬರುತ್ತೆ. ತುಂಬಾ ಕೆಲವರು ಓಪನ್ ನಲ್ಲಿ ಆಡ್ತಾರೆ, ತುಂಬಾ ಓಪನ್ ಮಾಡ್ತಾರೆ ಕಟ್ ಶಾಟ್ ಆಡ್ಬೇಕಾದ್ರೆ. ಓಪನ್ ಮಾಡಿದಾಗ ಜಾಸ್ತಿ ಏರಿಯಲ್ ಶಾಟ್ ಹೋಗುತ್ತೆ. ನೀವು ಎಷ್ಟು ಬ್ಲೇಡ್ ಓಪನ್ ಮಾಡ್ತೀರೋ ಅಷ್ಟು ಮೇಲ್ ಹೋಗ್ತಿರುತ್ತೆ. ಅದೇ ನೀವು ಕ್ಲೋಸ್ ಮಾಡಿದ್ರಿ ಇನ್ಸೈಡ್ ಎಡ್ಜಸ್ ಜಾಸ್ತಿ ಆಗುತ್ತೆ, ಕಟ್ ಸಿಗಲ್ಲ, ಬಾಲ್ ಕೆಳಗಡೆ ಹೋಗುತ್ತೆ, ಬಾಲ್ ಇಲ್ಲೇ ಸ್ಟಾಪ್ ಆಗುತ್ತೆ. ಸೊ ಅದಕ್ಕೆ ಸೆಮಿ ಓಪನ್ ಇಟ್ಕೊಳ್ಳಿ. ಆಡ್ಬೇಕಾದ್ರೆ ಸೆಮಿ ಓಪನ್ ಅಲ್ಲಿ ಇರ್ಬೇಕು, ಬ್ಯಾಟು ಹಿಂಗಿರ್ತೀರಾ ಸೆಮಿ ಓಪನ್ ಅಲ್ಲಿ ಇರ್ಬೇಕು. ನಾರ್ಮಲ್ ನಿಂತ್ಕೊಂಡು ಫುಲ್ ಆರ್ಮ್ ಎಕ್ಸ್ಟೆಂಡ್ ಮಾಡಿ, ಆರ್ಮ್ ಎಕ್ಸ್ಟೆನ್ಷನ್ ಅಲ್ಲಿ ಫುಲ್ ಆರ್ಮ್ ಎಕ್ಸ್ಟೆಂಡ್ ಮಾಡಬೇಕು, ಸೆಮಿ ಓಪನ್ ಇರಬೇಕು ಬ್ಯಾಟು, ಆಮೇಲೆ ಎಕ್ಸಿಕ್ಯೂಟ್ ಮಾಡಬೇಕು. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಏನು ಅಂದ್ರೆ ಬಾಡಿ ಪೋಸ್ಚರ್ ಹೆಂಗಿರ್ಬೇಕು. ಕೆಲವ್ರು ಆಡ್ಬೇಕಾದ್ರೆ ಏನ್ ಮಾಡ್ತೀರಾ, ತುಂಬಾ ಚೆಸ್ಟ್ ಓಪನ್ ಮಾಡ್ಬಿಡ್ತೀರಾ, ಹೆಂಗಿರ್ತೀರಾ ಕಾಲ್ ಇಟ್ಬಿಟ್ಟು ಹಿಂಗ ಆಡ್ತೀರಾ ನೋಡಿ, ಫುಲ್ ಓಪನ್ ಆಗೋಗಿರುತ್ತೆ. ಸೊ ಫ್ರಂಟ್ ಆನ್ ಪೊಸಿಷನ್ ಅಲ್ಲಿ ಇರಬೇಡಿ, ಸೈಡ್ ಆನ್ ಪೊಸಿಷನ್ ಅಲ್ಲಿ ಇರಿ. ಆಡ್ಬೇಕಾದ್ರೆ ಫುಲ್ ಬಾಲ್ಗೆ ಲೀನ್ ಆಗ್ಬೇಕು, ಬಾಲ್ ಹತ್ರ ಹೋಗಿ ಹೊಡಿಬೇಕು. ಸೊ ನೀವು ಬಾಲ್ಗೆ ಇದಿರ್ಬೇಕು, ಈ ಕಡೆ ನಿಮ್ ಚೆಸ್ಟ್ ಓಪನ್ ಆಗೋದಲ್ಲ. ಸೈಡ್ ಆನ್ ಪೊಸಿಷನ್ ಅಲ್ಲಿ ಇದ್ದಾಗ ಕರೆಕ್ಟ್ ಆಗಿ ಶಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಹಿಂಗ್ ಬಂದ್ರೆ ಓಪನ್ ಆದ್ರೆ ನೀವು ಮುಂದೆನೆ ಹೊಡಿಯೋದು, ಪಾಯಿಂಟ್ ಅಲ್ಲಿ ಹೊಡಿಯಕ್ ಆಗಲ್ಲ. ಸೊ
ಇವೆಲ್ಲ ಪಾಯಿಂಟ್ಸ್ ನ ನೀವು ನೆನಪಲ್ಲಿ ಇಟ್ಕೋಬೇಕು. ಯಾವ ಪಾಯಿಂಟ್ಸ್ ಹೇಳ್ದೆ ನಾನು, ಬ್ಯಾಟಿಂಗ್ ಸ್ಟ್ಯಾನ್ಸ್ ಪ್ರಾಪರ್ ಆಗಿರ್ಬೇಕು, ಆಮೇಲೆ ಲೈನ್ ಅಂಡ್ ಲೆಂತ್ ಜಡ್ಜ್ ಮಾಡಬೇಕು, ಆಮೇಲೆ ಆರ್ಮ್ ಎಕ್ಸ್ಟೆನ್ಷನ್ ಎಷ್ಟು ಮಾಡಬೇಕು, ಆಮೇಲೆ ಬ್ಯಾಕ್ ಫುಟ್ ಅಲ್ಲಿ ನಿಮ್ ಬಾಡಿ weight ಟ್ರಾನ್ಸ್ಫರ್ ಆಗಬೇಕು. ಇವೆಲ್ಲ ನೀವು ಸ್ಮಾಲ್ ಪಾಯಿಂಟ್ಸ್ ನ ನೀವು ಆಡ್ ಅಪ್ ಮಾಡ್ಕೊಂಡ್ರೆ ನೀವು ಕಟ್ ಶಾಟ್ ಅಲ್ಲಿ ತುಂಬಾ ಇಂಪ್ರೂವ್ ಆಗ್ತೀರಾ, ಮತ್ತೆ ಚೆನ್ನಾಗಿ ಆಡ್ತೀರಾ. ಪ್ರಾಕ್ಟೀಸ್ ಟೈಮ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಶಾಟ್ ಇಂಪ್ರೂವ್ ಆಗುತ್ತೆ, ಮತ್ತೆ ರಿಸಲ್ಟು ಸಿಗುತ್ತೆ. ಆಮೇಲೆ ಇನ್ನೇನಿಲ್ಲ, ಇಷ್ಟೊತ್ತವರೆಗೂ ನೀವು ನನ್ನ ವಿಡಿಯೋ ನೋಡಿದ್ದೀರಾ, ತುಂಬಾ ಥ್ಯಾಂಕ್ಸ್. ಆಮೇಲೆ ಆದಷ್ಟು ಇದೇ ತರ ಸಪೋರ್ಟ್ ಮಾಡ್ತೀರಿ, ಶೇರ್ ಮಾಡಿ, ಎಲ್ಲರೂ ನೋಡ್ಲಿ. ಇನ್ನೇನಿಲ್ಲ ಅಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಇನ್ನೂ ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಓಕೆ, ಬಾಯ್.